ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆ ಆಗೈತ್ರಿ. ಹಾಗೆ ತುಂಬ ಅಂದರೆ ತುಂಬ ಚಳಿ ರೀ ಫ್ರೆಂಡ್ಸ್. ಹಂಗೆ ನಿಮ್ಮ ಕಡೆ ಯಾವ ಥರ ಇದೆ ಅನ್ನೋದು ಕೂಡ ಚಳಿ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚುಮ್ಮಿ ಕೂಡ ಮನ್ಕೊಂಡಿದ್ಲು ಡೋರ್ ಹತ್ರ. ಹಾಗೆ ನಾನು ಸ್ವಲ್ಪ ವಾತಾವರಣ ಆಗಿದೆ ಬೆಳಗಿನ ಜಾವ ಇನ್ನೂ ಚಳಿ ಬಿಡ್ತಾ ಇರಲಿಲ್ಲ, ಹಂಗಾಗಿ ಸ್ವೆಟ್ರ್ ಹಾಕ್ಕೊಂಡೇ ಇದ್ದೆ ನಾನು. ಅಮ್ಮ ಕೂಡ ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಬಿಡಾಕ ನೀರು ಹೊಡಿತಾ ಇದ್ದಾರೆ, ಕಸ ಗುಡಿಸ್ತಾ ಇದ್ದಾರೆ. ಅಮ್ಮನೂ ಕೂಡ ಬೆಳಗ್ಗೆನೇ ಎದ್ಬಿಟ್ಟಾರೆ. ಅವರು ಕೂಡ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೀರು ಹೊಡೆದು ರಂಗೋಲಿ ಹಾಕ್ತಾರೆ. ಹಾಗೆ ನಾನು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರೆ ಅಂತ ಮಾಡ್ಕೊತಾ ಇದ್ದೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ತುಂಬಾ ಚಳಿ ಇತ್ತು. ಹಾಗಾಗಿ ನಾನು ಕೂಡ ಇವಾಗ ಅಡುಗೆ ಮನೆಗೆ ಬಂದು ಕೆಲಸ ಶುರು ಮಾಡ್ಕೋಬೇಕ್ರಿ. ಇವಾಗ ನನ್ನ ಮಗ 8 ಗಂಟೆಗೆ ಹೋಗ್ತಾನೆ. ಹಂಗಾಗಿ ನೋಡಿರಿ, ಸ್ವಲ್ಪ ರಾತ್ರಿ ಬಾದಾಮಿ ನೆನೆ ಇಟ್ಟಿದ್ದೆ ಮಕ್ಳಿಗೋಸ್ಕರ. ಹಾಗೆ ನೀರು ಕಾಸಕ್ಕಿಟ್ಟು ನೋಡಿರಿ, ಗ್ಯಾಸ್ ಅದು ಒರೆಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟಿ ಇವಾಗ ನೀರು ಕಾಸಕ್ಕಿಟ್ಟಿನಿ ರೀ. ಹಾಗೆ ಚಪಾತಿ ಹಿಟ್ಟನ್ನ ಅದಿಟ್ಟಿನಿ, ಮಕ್ಕಳಿಗೆ ಟಿಫಿನ್ಗೆ ಚಪಾತಿ ಸೋಯಾಬೀನ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು. ಹಾಗೆ ರೆಸಿಪಿ ನೋಡೋಣ ಆಯಿತು ಅಂದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇನ್ನೊಂದು ವಿಡಿಯೋದಾಗ ಬೇಕಾದ್ರೆ ನನಗೆ ಯಾವ ಥರ ಮಾಡ್ತೀನಿ ಸೋಯಾಬೀನ್ ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಕಸ ಗುಡಿಸ್ತಾ ಇದ್ದೆ ನಾನು. ಇವಾಗ ಗ್ಯಾಸ್ ಕಟ್ಟಿದ್ದೆಲ್ಲ ಒರೆಸ್ಕೊಂಡು ಧೂಳದೆಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಇವಾಗ ಕಸ ಹುಡುಕ್ತಾ ಇದ್ದೀನಿ. ಕಸ ಹುಡುಕ್ಬಿಟ್ಟು ಹಾಗೆ ಮತ್ತೇನು ಇವತ್ತಿನ ರೂಟೀನ್ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ಪ್ರತಿಯೊಂದು ನಿಮ್ಗೆ ತಿಳಿಸ್ತೀನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನೀರು ಕಾಸಕ್ಕಿಟ್ಟೀನಿ ರೀ. ಹಾಗೆ ಇವಾಗ ಕಸ ಗುಡಿಸ್ಕೊಂಡು ಸೋಯಾಬೀನು ಒಂದು ಸ್ವಲ್ಪ ಬಿಸಿ ನೀರು ಕಾಸ್ಬಿಟ್ಟು ಅದ್ರೊಳಗೆ ನಾವು ನೆನೆ ರೀ ಸೋಯಾಬೀನು. ಒಂದು 5ರಿಂದ 10 ನಿಮಿಷ ನೆನೆ ಇಡಬೇಕು. 5 ನಿಮಿಷನೇ ಸಾಕಾಗುತ್ತೆ. ಇವಾಗ ಅದಕ್ಕೋಸ್ಕರ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಡಾಕತ್ತೀನಿ ರೀ. ನೀರು ಬಿಸಿ ಮಾಡ್ಕೊತೀನಿ. ನೀರು ಬಿಸಿ ಮಾಡ್ಕೊಂಡು ನಾನು ಸೋಯಾಬೀನು ಅದ್ರೊಳಗೆ ಇಟ್ಟು ತೆಗೆದ್ಬಿಟ್ಟು ಆಮೇಲೆ ಒತ್ತಿ ನೀರು ಹಿಂಡಿ ತೆಗೆದ್ಬಿಟ್ಟು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ರೀ. ಒಂದು ಸ್ವಲ್ಪ ಉಪ್ಪು ಅರಿಶಿನ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆನಂತರ ಮಸಾಲೆ ಒಂದಿಷ್ಟು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಒಂದಿಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮಾಡಬೇಕು. ಆ ಥರ ಮಾಡ್ತೀನಿ ರೀ. ಹಾಗಾಗಿ ನಾನು ಇವಾಗ ಅಂಗಡಿಯಿಂದ ತಂದಿಟ್ಟಿದ್ದೆ. ಹಾಗೆ ಒಂದು ಸ್ವಲ್ಪ ಡಬ್ಬಿದಾಗ ಹಾಕಿಟ್ಟು ಮಿಕ್ಕಿತ್ತು ಇಷ್ಟು ಸೋಯಾಬೀನು. ಹಾಗಾಗಿ ಮಕ್ಕಳು ಅದೇ ಮಾಡಿ ಕಟ್ ಅಂತ ಹೇಳಿದ್ರಲ್ಲ, ಚಪಾತಿ ಒಳಗೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಆಗಲೇ ನೀರು ಬಿಸಿ ಮಾಡೋಕೆ ಇಟ್ಟೀನಿ. ಇವಾಗ ಎಷ್ಟು ಹಾಕ್ಕೊಂಡೇನಿ ನೋಡಿರಿ. ಇವಾಗ ಮಕ್ಕಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಹಿಟ್ಟು ಕೂಡ ನಾದಿಟ್ಟೀನಿ ರೀ, ಚಪಾತಿ ಹಿಟ್ಟು. ಹಾಗೆ ಇವಾಗ ಆನಂತರ ನೀರು ಬಿಸಿ ಆದ ನಂತರ ಅದ್ರೊಳಗೆ ಹಾಕ್ತೀನಿ ರೀ. ಹಾಕ್ಬಿಟ್ಟು ಮಾಡ್ತೀನಿ ರೀ. ಹಾಗೆ ಕೆಲವೊಂದಿಷ್ಟು ರೇಷನ್ ತಂದೀನಿ, ಅದ್ರದ್ದು ಕೂಡ ಎಷ್ಟು ಹೋಯ್ತು ಅನ್ನೋದು ಹೇಳ್ತೀನಿ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸ್ವಲ್ಪ ರೇಷನ್ ತಂದಿದ್ದೆ. ಆದರೆ ನಂದು ಮಂತ್ಲಿ ಬಜೆಟ್ ಎಷ್ಟಾಗುತ್ತೆ, ರೇಷನ್ದೇ ಆಗಿರ್ಬೋದು, ಮನೆಯದೇ ಆಗಿರ್ಬೋದು, ಖರ್ಚು ಎಷ್ಟಾಗುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಷ್ಟೆಲ್ಲ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಅನ್ನೋದು ಒಂದು ಲಿಸ್ಟ್ ಮಾಡಿಟ್ಟೀನಿ ಫ್ರೆಂಡ್ಸ್. ಅದನ್ನು ನಾನು ಇವಾಗ ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ನೋಡೋಣ ಮಂತ್ಲಿ ತಿಂಗಳಿಗೆ ಎಷ್ಟು ಖರ್ಚು ಆಗ್ತದೆ ಅನ್ನೋದು ಕೂಡ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಏನಂದರೆ ಗ್ಯಾಸ್ ಸಿಲಿಂಡ್ರು ಒಂದು ತೊಗೊಂಡು 900 ಹೋಗ್ಯದ್ರಿ ಗ್ಯಾಸಿಂದು. ಹಾಗೆ ರೇಷನ್ದು 4350. ಹಾಗೆ ಮತ್ತು ಆಟೋ ಫೀಸು 600 ಮಂತ್ಲಿಗೆ. ಆಮೇಲೆ TV ರೀಚಾರ್ಜಿಂಗ್ 300. ಹಾಗೆ ಮೊಬೈಲ್ 900 ಹೋಗುತ್ತೆ 3 ತಿಂಗಳಿಗೆ. ಅಂದರೆ ನಾನು 3 ತಿಂಗಳದ್ದು ಒಮ್ಮೆಲೇ ಹಾಕ್ಸ್ಕೊಂಡ್ಬಿಡ್ತೇನೆ ರೀ ಫ್ರೆಂಡ್ಸ್ ಮೊಬೈಲ್ ರೀಚಾರ್ಜಿಂಗ್. ಹಾಗೆ ನನ್ನ ಮಗನ ಬಸ್ಸಿಂದು ಎಷ್ಟು ಅಂದರೆ 1200 ಸ್ಕೂಲು ಕಾಲೇಜ್ ಬಸ್ಸಿಂದ್ರಿ. ಹಾಗೆ ತರಕಾರಿ ಆ ಕಡೆ ಈ ಕಡೆ ಅಂತಂದ್ರೆ 1000 ಅಂತಲೇ ಇದೀರಿ ಫ್ರೆಂಡ್ಸ್. ಡೈಲಿ ತರಕಾರಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ಮತ್ತು ಆನಂತರ ನೀರು ಹಾಸ್ಕೊಳ್ತೀವಿ, ಫಿಲ್ಟರ್ ನೀರು. ಹಾಗಾಗಿ ಅದನ್ನು ದಿನಕ್ಕೆ 20 ರೂಪಾಯಿ ಅಂತಂದರೆ ಒಂದು ತಿಂಗಳಿಗೆ ಅಂದ್ರೆ 600 ಆಗುತ್ತೆ. ಆ ಕಡೆ -100 ಮೈನಸ್ ಮಾಡಿದರೆ 500 ರೂಪಾಯಿಯನ್ನು ಆಗುತ್ತೆ. ಟೋಟಲಿ ಬಂದು ಫ್ರೆಂಡ್ಸ್ ಎಷ್ಟು ಅಂತಂದರೆ 9700.
50 ಆಗುತ್ತೆ ನೋಡಿ. ಇಷ್ಟೆಲ್ಲ ಲಿಸ್ಟ್ ಇನ್ನು ಯಾವುದು ಬೇಕು ಬೇಡ ಅನ್ನೋದು ನೋಡಿ ನೋಡಿ ತೊಗೊಂಡೇನಿ ರೀ. ಇನ್ನು ಫ್ರೆಂಡ್ಸ್ ಇನ್ನೂ ಒಂದಿಷ್ಟು ಇತ್ತು ಮನೆಯಲ್ಲಿ ರೇಷನ್. ಹಾಗಾಗಿ ನಾವು ಲೆಕ್ಕಕ್ಕೆ ನೋಡಿದ್ರೆ 10,000 ಅಂದ್ರೂ ಕೂಡ ಇವಾಗ ಇನ್ನೂ ಜಾಸ್ತಿನೇ ಆಗ್ತದೆ ನೋಡಿದರೆ. ನನಗಿಲ್ಲಿ ನೋಡಿದರೆ 10,000 ಸಮೀಪನೇ ಆಗ್ಯದ ನೋಡಿ ಫ್ರೆಂಡ್ಸ್. ಮನೆ ಬಾಡಿಗೆ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಏನೂ ಇಲ್ಲ ಅಂದರೆ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಪ್ರತಿಯೊಬ್ಬರು ಮನೆಯಲ್ಲಿ 2 ಇಲ್ಲ 3 ಕೆಲಸ ಮಾಡಿದ್ರೇ ಸಾಕಾಗಲ್ಲ ಜೀವನಕ್ಕೆ. ಹಾಗಾಗಿ ಒಬ್ಬರಲಿದ್ದನೂ ದುಡಿದ್ರೆ ಇಷ್ಟೆಲ್ಲ ಖರ್ಚಾಗುತ್ತೆ ಅಂದ್ರೂ ಏನು ಮಾಡೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಖರ್ಚಿದೆ. ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ನೋಡಿಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಒಂದಿಬ್ಬರದು ದುಡ್ದು ತೆಗ್ದಿಟ್ರೂ ಒಬ್ಬರು ಖರ್ಚು ಹೋಗುತ್ತೆ ಅಂದ್ರೆ ಪರವಾಗಿಲ್ಲ. ಇವಾಗ 2-3 ದುಡಿದ್ರೂ ಈಗಿನ ಜನ್ರೇಷನ್ಗೆ ಸಾಕಾಗಲ್ಲ. ದುಡ್ಡು ಎಷ್ಟಾದ್ರೂ ಪ್ರತಿಯೊಂದು ಯಾವುದೇ ಒಂದು ವಸ್ತು ತೊಗೊಳ್ಳಿ ತುಂಬಾ ರೇಟ್ ಆಗಿದೆ. ಹಾಗಾಗಿ ಇವೆಲ್ಲನೂ ಲಿಸ್ಟ್ ಮಾಡಿದೆ. ನಾನು ಇವತ್ತು ಮಾಡಿದ್ದು ನೋಡಿದರೆ ನಾ ಮಾಡಿರಲಿಲ್ಲ. ಹಾಗಾಗಿ ಎಷ್ಟಾಗುತ್ತೆ ನೋಡೋಣ ಅಂದಾಜು ಅಂತಂದ್ಬಿಟ್ಟು ನಾನು ಇವಾಗ ಲೆಕ್ಕ ಮಾಡಿ ನೋಡಿದರೆ ಇಷ್ಟು ಬಂತು ನೋಡಿ ಫ್ರೆಂಡ್ಸ್. ಐಟಮ್ಸು ಇಷ್ಟೆಲ್ಲ ತೊಗೊಂಡು ಬಂದೇನಿ ರೀ. ಬಟ್ಟೆ, ಸೋಪು ಮತ್ತು ಸಾಬೂನು, ರೆಡ್ ರೇಬಲು ಮತ್ತು ಟೀ ಪುಡಿ, ಉಪ್ಪು, ಇನ್ನೂ ಐಟಮ್ಸ್ ಇತ್ತು ಮನೆಯಾಗೆ. ಇವಾಗ ಏನಿಲ್ಲ ಅನ್ನೋದು ಅಷ್ಟೇ ತೊಗೊಂಡು ಬಂದೀನಿ ಫ್ರೆಂಡ್ಸ್. ಹಾಗಾಗಿ ಡಿ ಮಾರ್ಟ್ಗೆ ಹೋದಾಗಂತೂ ತೊಗೊಂಡು ಬಂದಿದ್ದೆ. ಡ್ರೈ ಫ್ರೂಟ್ಸು ಅವೆಲ್ಲನೂ ಅದಾವೆ. ಹಂಗಾಗಿ ನನಗೇನೇನಿಲ್ಲ ಅದನ್ನು ಮಾತ್ರ ನಾನು ತೊಗೊಂಡೇನಿ ಅಂದ್ರೂ ಇಷ್ಟ ಆಗ್ಯದ ನೋಡಿರಿ. 2,000 ಆಗ್ಯದ ರೀ. ಮತ್ತು ಎಣ್ಣೆ ಅದೆಲ್ಲ ಹಾಕಿ ಅದೆಲ್ಲ ಬಂತು ಎಷ್ಟಂದ್ರೆ 4,500 ಸಮೀಪ ಆಗ್ಯದ ರೀ ನೋಡಿ. ಇಷ್ಟೆಲ್ಲ ತೊಗೊಂಡು ಬಂದೆ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮದು ಕೂಡ ಎಷ್ಟೆಲ್ಲ ತಿಂಗಳಿಗೆ ಬರುತ್ತೆ ಬಜೆಟ್ ಅನ್ನೋದು ಕೂಡ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಈ ಥರ ಇತ್ತು ನೋಡಿ.